ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿಗಾಗಿ ಒಕ್ಕೂಟವನ್ನು ರಚನೆ ಮಾಡ್ಕೊಂಡಿದ್ವಿ. ಇದು ಕೇವಲ ಮಾದಿಗ ಸಮುದಾಯದ ಒಂದೇ ಅಲ್ಲ, 101 ಜಾತಿಗಳ ಒಂದು ಒಕ್ಕೂಟದ ಹೋರಾಟ. ಇದು ಒಳ ಮೀಸಲಾತಿ ಅನ್ನೋದು ಕೇವಲ ಮಾದಿಗರಿಗೆ ಅಲ್ಲ, ಇಡೀ 101 ಸಮುದಾಯಗಳಿಗೆ ಇದು ಅನುಕೂಲವಾಗುವಂಥ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಕ್ಕಂಥ ಸುಮಾರು 35 ವರ್ಷಗಳ ಕಾಲ ಹಲವಾರು ಹೋರಾಟಗಾರರು, ಹಲವಾರು ಕಾರ್ಯಕರ್ತರು ಲಾಠಿ ಏಟು, ಬೂಟಿನ ಏಟು, ಕೇಸುಗಳು ಇವೆಲ್ಲ ಹಾಕಿಕೊಂಡು ಇವತ್ತು ಅಂತಿಮ ಘಟ್ಟಕ್ಕೆ ಬಂದಿದೆ. ಇದು ಅಂತಿಮ ಹೋರಾಟನ ಸಮಾರೋಪ ಹೋರಾಟ ಕೂಡ ಮುಂದೆ ಆಗ್ಬೋದು ಅಂತ ಒಂದು ನಿರೀಕ್ಷೆ. ಕಾರಣ ಏನಂದ್ರೆ, ಆಳುವ ಸರ್ಕಾರ ವಿಳಂಬ ಧೋರಣೆ ಮಾಡ್ತಾ ಇಲ್ಲಿವರೆಗೆ ಬಂದಿದೆ. ಹೋದ 1ನೇ ತಾರೀಕಿಗೆ 1 ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಆಗಿ. ಆದರೆ ಕೆಲವು ಕಾನೂನು ತೊಡರುಗಳು ಮತ್ತು ಜಾತಿ ಸಮೀಕ್ಷೆ ಇವುಗಳಿಂದ ಸ್ವಲ್ಪ ವಿಳಂಬ ಆದ ಕಾರಣ ನಾಗಮೋದಾಸ್ ಅವರು ಅದನ್ನ ಸಮೀಕ್ಷೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದನ್ನ ಸರ್ಕಾರಕ್ಕೂ ಕೂಡ ಒಪ್ಪಿಸಿದ್ದಾರೆ ಮತ್ತು ಸಚಿವ ಸಂಪುಟದಲ್ಲಿ ಇಂದು ಅದನ್ನ ವಿಷಯ ತಗೊಂಡ್ಬರ್ತಾರ ಅಂತ ಒಂದಿಷ್ಟು ಮಾಹಿತಿ ನಮಗೆ ಲಭ್ಯವಾಗಿದೆ. ಆದ್ರೆ ಇಲ್ಲಿ ಏನಾಗಿದೆ, ಸರ್ಕಾರ ಮಾಡುವಂತ ಕೆಲಸಗಳು ಜೊತೆಗೆ ನಾವು ನಮ್ಮ ಹೋರಾಟಗಾರರು ಕೂಡ ಸ್ವಾಗತ ಮಾಡಬೇಕಾಗ್ತದೆ. ಮತ್ತೆ ಮುಂದೆ ವಿಳಂಬ ಧೋರಣೆ ಮಾಡಿದ್ರೆ ಹೋರಾಟನೂ ಮಾಡಬೇಕಾಗುತ್ತೆ. ಆದರೆ ಇದನ್ನ ಗುರಿಯಾಗಿಟ್ಟುಕೊಂಡು ವಿರೋಧ ಪಕ್ಷದ ಬಿಜೆಪಿ ಸಂಘ ಪರಿವಾರ ಇದನ್ನ ಬೇರೆ ದಿಕ್ಕನ್ನ ತಪ್ಪಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಈ ಹೋರಾಟವನ್ನ ನಿಮಗೆ ಎನ್ಕಾಶ್ ಮಾಡ್ಕೊಳ್ಳೋಕೆ ನಾವು ಅವಕಾಶ ಕೊಡೋದಿಲ್ಲ. ಬಿಜೆಪಿ ಸಂಘ ಪರಿವಾರಗಳಿಗೆ ಎಚ್ಚರಿಕೆ ಇರಲಿ. ಜೊತೆಗೆ ರಾಜಕಾರಣಿಗಳಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು ಮತ್ತು ನಾರಾಯಣಸ್ವಾಮಿ ಆಗಿರ್ಬೋದು, ನಿಮ್ಮ ಹೋರಾಟ ಎಲ್ಲಿರಬೇಕು? ನಿಮ್ಮ ಹೋರಾಟ ಅಸೆಂಬ್ಲಿ ಒಳಗಿರ್ಬೇಕು, ಪಾರ್ಲಿಮೆಂಟ್ ಒಳಗಿರ್ಬೇಕು. ಜನತೆಗೆ ನ್ಯಾಯ ಕೊಡುವಂಥದ್ದು ನಿಮ್ಮ ಕೆಲಸ ಅಲ್ಲಿ ನಡಿಬೇಕು. ಬೀದಿಗಲ್ಲ, ರಸ್ತೆಗಲ್ಲ, ಬಹಿರಂಗ ಹೇಳಿಕೆ ಕೊಡೋದಲ್ಲ. ನಿಮ್ಮ ಹೋರಾಟ ಪ್ರಾಮಾಣಿಕತೆ ಇದ್ರೆ ಅದು ಅಸೆಂಬ್ಲಿ ಒಳಗೆ. ರಾಜಕಾರಣಿಗಳ ಒಂದುಗೂಡಿಸಿರಿ, ಎಲ್ಲಾ ವಿರೋಧ ಪಕ್ಷ ಒಂದುಗೂಡಿಸಿರಿ, ಎಲ್ಲಾ ಜಾತ್ಯತೀತ ಪಕ್ಷಗಳನ್ನು ಒಂದುಗೂಡಿಸಿ ಒಳ ಮೀಸಲಾತಿಗೆ ಧ್ವನಿಯಾಗಬೇಕಾದವರು ಇವು ರಾಜಕಾರಣಿಗಳು. ಬೀದಿ ಬಂದು ನಿಂತುಕೊಂಡು ಹೋರಾಟ ಮಾಡುವಂಥದ್ದಲ್ಲ. ನಾರಾಯಣಸ್ವಾಮಿ ಅವರೇ, ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರಿ, ಡಬಲ್ ಇಂಜಿನ್ ಸರ್ಕಾರ ಇತ್ತು, ಮಾಡಕ್ಕಾಗಿಲ್ಲ ನಿಮ್ಮ ಕೈಲೇ. ಆದ್ರೆ ದಿಕ್ಕು ತಪ್ಪಿಸಿ ಉಪಸಮಿತಿ ಮಾಡಿ 54% ಮಾಡಿ ಇಡೀ ಒಳ ಮೀಸಲಾತಿ ದಿಕ್ಕು ತಪ್ಪಿಸಕ್ಕೆ ಪ್ರಯತ್ನ ಕೂಡ ನಡೆಸಿದ್ರಿ. ಆದ್ರೆ ಒಂದು ತಾಳ್ಮೆ, ನಮ್ಮ ಇಡೀ ಸಮುದಾಯವನ್ನು ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದೀವಲ್ಲ, ಆ ತಾಳ್ಮೆಯಿಂದ ಇವತ್ತು ಈ ಹಂತಕ್ಕೆ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿ ಸಿದ್ದರಾಮಯ್ಯನವರು ಯಾವುದೇ ಅಂಜನೆ ಅಳಕದೆ ಇಡೀ ಸಮುದಾಯಗಳಿಗೆ 101 ಸಮುದಾಯಗಳಿಗೆ ನ್ಯಾಯ ಕೊಡುವಂತ ತೀರ್ಮಾನ ನೀವು ಮಾಡಬೇಕಾಗಿದೆ. ಸಮೀಕ್ಷೆ ಮಾಡ್ಬೇಕಂತಂದ್ರೆ ಮಾಡಿದ್ರು, ರಿಪೋರ್ಟ್ ಬರ್ಬೇಕಾಯ್ತು, ಬಂತು. ಮುಂದೆ ನಿಮ್ದು ಈ ವಿಳಂಬ ಧೋರಣೆ, ಉಪಸಮಿತಿ ಇನ್ನೊಂದು ಕಾನೂನು ತೊಡರುಗಳು ಅವೆಲ್ಲ ಅಂತ ಕಾರಣ ಹೇಳಂಗಿಲ್ಲ. ಆದೇಶ ಬಂದಾಯ್ತು, ಅಧಿವೇಶನದಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ಇಲ್ಲ ಅಂದ್ರೆ ನಾವು ಇಡೀ ಜಿಲ್ಲೆಗೆ ಮತ್ತು ರಾಜ್ಯದ ಜನತೆಗೆ ನಾವು ಕರೆ ಕೊಡ್ತಾ ಇದೀವಿ. ಇಡೀ ಒಳ ಮೀಸಲಾತಿ ಪಡಿಬೇಕಂದ್ರೆ ನಾವು ಕಡ್ಡಾಯವಾಗಿ ಬರುವ 11ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಗಟ್ಟಿಯಾಗಿ ನಿಲ್ಬೇಕಾಗಿದೆ. ಅಲ್ಲೇ ಉಳಿಬೇಕಾಗಿದೆ. ಆದೇಶ ಪತ್ರ ತಗೊಂಡು ಬೆಂಗಳೂರಿನಿಂದ ನಾವು ತೆರಳಬೇಕಾಗಿದೆ. ಹಾಗಾಗಿ ಇಡೀ ಜಿಲ್ಲೆಯ ರಾಜ್ಯ ಜನತೆ ಕರೆ ಕೊಡಬೇಕು ಅಂದ್ರೆ ಮನೆಗೊಬ್ಬ ವ್ಯಕ್ತಿ ಕೈಗೊಂದು ಬುತ್ತಿ ಫ್ರೀಡಂ ಪಾರ್ಕ್ ನಿದ್ದೆ, ಅಲ್ಲೇ ನಿದ್ದೆ. ಆದೇಶ ಪತ್ರ ಕೈ ಬರಬೇಕು, ನಾವು ಬೆಂಗಳೂರು ಕದಲಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದಿರ್ತದೆ. ಯಾವುದೇ ಕಾರಣಕ್ಕೆ ಈ ಸೇರಿ ಮಾತ್ರ ರಾಜ್ಯ ರಹಿತ ಹೋರಾಟ, ರಾಜಕೀಯ ರಹಿತ ಹೋರಾಟ. ಹೀಗಾಗಿ ಇಡೀ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಳ್ಬೇಕು. ಪ್ರತಿಯೊಬ್ಬ ಸಮುದಾಯ ನಿಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಮತ್ತು 101 ಜಾತಿ ಒಳಗಿರ್ತಕ್ಕಂಥ ಕಟ್ಟಕಡೆಯ ಭಿಕ್ಷಕರಿಗೆ ಕೂಡ ನ್ಯಾಯ ಸಿಗಬೇಕಾಗಿದ್ದು. ಅಲೆಮಾರಿ ಜನಾಂಗ ಮತ್ತು ಶೋಷಿತ ಸಮುದಾಯಗಳು ಏನೂ ಇಲ್ಲ ಅಂತ 5,000, 10,000, 20,000, 50,000 ಇರ್ತಕ್ಕಂಥ ಸಮುದಾಯಗಳಿಗೆ ಇದು ನ್ಯಾಯ ಸಿಗಬೇಕು. ಬಲಿಷ್ಠ ಸಮುದಾಯ ಇರ್ತಕ್ಕಂಥ ಮೇಲಿರ್ತಕ್ಕ ಕುಲಂಬಗಳು ಮತ್ತು ಒಲೆ ಮಾದಿಗರಿಗೆ ಸಮುದಾಯಗಳು ಹೆಚ್ಚಿದ್ರು ಕೂಡ ಮೊದಲು ಭಿಕ್ಷಕರಿಗೆ ಸಿಗಬೇಕನ್ನೋದು ನಮ್ಮ ವಾದ. ಅವರಿಗೆ ನ್ಯಾಯ ಸಿಗಬೇಕು, ನಂತರ ನಮಗೆ ಕೊಡಬೇಕು. ಹಾಗಾಗಿ ಇಡೀ ಜಿಲ್ಲೆಯ ಜನತೆ ಈ ಹೋರಾಟಕ್ಕೆ ಬರುವ 11 ತಾರೀಕಿಗೆ ಬೆಂಗಳೂರಿಗೆ ಹೊರಡಬೇಕಾಗಿದೆ. ಎಲ್ಲರೂ ಪ್ರತಿಯೊಬ್ಬ ಮನೆಯಿಂದ, ಯಾಕಂದ್ರೆ ಕೇವಲ ಒಂದು ಸಮುದಾಯಕ್ಕೆ ನ್ಯಾಯ ಅಲ್ಲ, ಇದು ಎಲ್ಲಾ ಸಮುದಾಯಗಳಿಗೆ, 101 ಜನಗಳಿಗೆ, 101 ಜಾತಿಗಳಿಗೆ ನ್ಯಾಯ ಸಿಗಬೇಕನ್ನೋದೇ ಈ ಹೋರಾಟ, ಇದ್ರ ಗುರಿ ಕೂಡ. ಹಾಗಾಗಿ ಜನತೆಗೆ ಕರೆ ಕೊಡ್ತಾ ಇದೀವಿ, ನ್ಯಾಯಯುತ ಹೋರಾಟಕ್ಕೆ, ಕಾರಣಾತ್ಮಕ ಹೋರಾಟ ಮಾಡೋದಕ್ಕೆ ನೀವೆಲ್ಲರೂ ಬಂದು ಭಾಗವಹಿಸಿ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿ ಯಶಸ್ವಿಗೆ ಕಾರಣ ನೀವು ಕೂಡ ಸಾಕ್ಷಿ ಆಗ್ಬೇಕಂತೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.